ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಹಜವಾಗಿಯೇ ನಮ್ಮ ದಿನಚರಿ ಅಥವಾ ಲೈಫ್ ಸ್ಟೈಲು ಊಟದ ವಿಚಾರದಲ್ಲಿ ಎಣ್ಣೆ ಇಲ್ದಿರ ಊಟವನ್ನು ಅಡುಗೆಯನ್ನು ಮಾಡೋದು ತುಂಬ ಕಷ್ಟ. ಜೊತೆಗೆ ನಾವು ತಿನ್ನುವಂತಹ ಜಂಕ್ ಫುಡ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಎಣ್ಣೆ ಇರಲೇಬೇಕು. ಆದರೆ ಈ ಎಣ್ಣೆ ನಮ್ಮ ಆರೋಗ್ಯಕ್ಕೆ, ನಮ್ಮ ಪ್ರಾಣಕ್ಕೆ ಆಪತ್ತನ್ನು ತರ್ತಾ ಇದೆ ಅನ್ನೋ ಒಂದು ವಿಚಾರ ಬಹುತೇಕ ಎಲ್ರಿಗೂ ಗೊತ್ತೇ ಇದೆ. ಆದರೂ ಕೂಡ ಒಂದು ಶಾಕಿಂಗ್ ವರದಿ ಬಂದಿದೆ. ಅದರಲ್ಲೂ ಕೂಡ ಬೆಂಗಳೂರಿಗರಿಗೆ ಒಂದು ದೊಡ್ಡ ಶಾಕ್ ಆಗುವಂತಹ ವರದಿ ಇದು. ಸೊ ಏನದು ವರದಿ? ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಡಾಕ್ಟರ್ ಕೂಡ ಮಾತನಾಡಿದ್ದಾರೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೇಗೆ ತಿನ್ನಬೇಕು ಎಲ್ಲವನ್ನು ಕೂಡ ಈ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮೊದಲಿಗೆ ಒಂದು ಬ್ರೇಕಿಂಗ್ ಇದೆ, ನೋಡೋಣ. ಎಸ್, ಇದು ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನ ಶಾಕ್ ಆಗುವಂತ ಸುದ್ದಿ. ಕೇಳಿ ಈಗ ಮಾನ್ಸೂನ್ ಅಂದ್ರೆ ಮಳೆಗಾಲದಲ್ಲಿ ಸಂಜೆ ಆದ ತಕ್ಷಣ ಏನಾದರೂ ಸ್ಪೈಸಿ ಗರಂ ತಿನ್ಬೇಕು ಅನ್ಸುತ್ತೆ. ಬಜ್ಜಿ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಕಾಫಿ ಟೀ ಕುಡಿದ್ರು ಕೂಡ ಕಾಫಿ ಟೀ ಜೊತೆ ಬಜ್ಜಿನೋ ಬೋಂಡನೋ ಇದ್ರೆ ಸಖತ್ ಸ್ಪೈಸಿ ಆಗಿರುತ್ತಪ್ಪ ಅನ್ನೋ ಒಂದು ಫೀಲ್ ಇರುತ್ತೆ. ಯಾಕಂದ್ರೆ ಮಳೆಗಾಲ ಸಹಜವಾಗಿನೇ. ಜೊತೆಗೆ ಈ ಫ್ರೆಂಚ್ ಫ್ರೈಸು ಈ ರೀತಿಯಾಗಿ ಅಂದ್ರೆ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳನ್ನ ತಿನ್ನಬೇಕಾದ್ರೆ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯ ಈ ಒಂದು ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳನ್ನ, ಸ್ನ್ಯಾಕ್ಸ್ ಅನ್ನ ತಿನ್ನೋಕ್ ಮುಂಚೆ ಈ ನಮ್ಮ ಗ್ಯಾರಂಟಿ ನ್ಯೂಸ್ ಈ ಒಂದು ಅರ್ಧ ಗಂಟೆ ನ್ಯೂಸ್ ಹೇಳುತ್ತೆ, ಇದನ್ನ ಎಲ್ಲರೂ ಕೂಡ ಖಂಡಿತವಾಗ್ಲೂ ನೋಡಿ ಫಾಲೋ ಮಾಡಿ. ಯಾಕಂದ್ರೆ ಸಖತ್ ಶಾಕಿಂಗ್ ಸುದ್ದಿಯನ್ನ ಕರ್ನಾಟಕದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜೊತೆಗೆ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳು ಕೆಲವೊಂದಿಷ್ಟು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಸೊ ನಾವು ತಿನ್ನುವಂತ ಈ ಎಣ್ಣೆ ಪದಾರ್ಥಗಳು ನಮ್ಮ ಜೀವಕ್ಕೆ ತುಂಬ ದೊಡ್ಡ ಮಟ್ಟದ ಅಪಾಯವನ್ನು ತಂದಿಡ್ತವೆ. ಕ್ಯಾನ್ಸರ್ ಬರಬಹುದು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಬಹುದು. ಈ ಫ್ಯಾಟಿ ಲಿವರ್ ಜಾಸ್ತಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕೆ ಈ ಎಣ್ಣೆ ಅಷ್ಟೊಂದು ಡೇಂಜರು? ಯಾಕೆ ಈ ಎಣ್ಣೆಯನ್ನ ಬರೀ ರೋಡ್ ಸೈಡ್ ಅಂತ ಮಾತ್ರ ಅಲ್ಲ, ಯಾವುದೇ ರೀತಿಯ ದೊಡ್ಡ ಹೋಟೆಲ್ಸು, ಪಬ್ಗಳ ಮೇಲೂ ಕೂಡ ಒಂದು ರೇಡ್ ಆಗಿದೆ. ಕರ್ನಾಟಕದ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸುಮಾರು ಒಂದು 30 ಲಕ್ಷ ರೂಪಾಯಿ ಅಷ್ಟು ಫೈನ್ ಕೂಡ ಹಾಕಿದ್ದಾರೆ. ಜೊತೆಗೆ ನೋಟಿಸ್ ಕೊಟ್ಟಿದ್ದಾರೆ. 40 ಹೋಟೆಲ್ ಪಬ್ಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವುದೋ ಸಣ್ಣ ಪುಟ್ಟ ಬೀದಿ ಇರ್ತಕ್ಕಂಥ ಬಜ್ಜಿ ಮಾಡೋಂಥವ್ರು ಅಥವಾ ಬೋಂಡ ಮಾಡೋಂಥವ್ರು ಅಥವಾ ಪಿಜ್ಜಾ ಬರ್ಗರ್ ಮಾಡೋಂಥವ್ರು ಆ ಸಣ್ಣ ಪುಟ್ಟ ಹೋಟೆಲ್ಗಳಿಗೋ ಅಥವಾ ಸಣ್ಣ ಪುಟ್ಟ ಅಂಗಡಿಗಳಿಗಲ್ಲ, ದೊಡ್ಡ ಪಬ್ಗಳಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಜೊತೆಗೆ ದೊಡ್ಡ ಹೋಟೆಲ್ಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿಯ ಎಣ್ಣೆಯನ್ನ ಬಳಸ್ತಾ ಇದ್ದಾರೆ ನೀವು. ಪದೇ ಪದೇ ಎಣ್ಣೆಯನ್ನ ಬಳಕೆ ಮಾಡಿರ್ತಕ್ಕಂಥ ಎಣ್ಣೆಯಲ್ಲೇನೆ ಬಜ್ಜಿ ಹಾಕೋದು, ಬೋಂಡ ಹಾಕೋದು ಅಥವಾ ಬೇರೆ ಈ ಫ್ರೆಂಚ್ ಫ್ರೈಸ್ ಹಾಕೋದು, ಈ ರೀತಿಯಾಗಿ ಬಳಕೆ ಮಾಡಿದಂತಹ ಎಣ್ಣೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ತಿಂದರೆ ಡೇಂಜರ್ ಆಗುತ್ತೆ ಅಂತ. ಸೊ ಏನು ಡೇಂಜರ್ ಆಗುತ್ತೆ ಆಗಿದ್ರೆ, ಯಾಕೆ ಇದು ಡೇಂಜರು, ಏನು? ಮತ್ತೊಂದು ಬ್ರೇಕಿಂಗ್ ಇದೆ. ಸೊ ನೋಡ್ತಾ ಹೋಗೋಣ. ಅದಾದ್ಮೇಲೆ ಡಾಕ್ಟರ್ಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ.